ಬ್ರಹ್ಮಚಾರಿಣಿ ಚಂದ್ರಘಂಟ ರೂಪ ತಾಳಿದ ನಂತರ ಅವಳು ಜಾಟುಕಾಸುರ, ಮಹಿಷಾಸುರನ ಸೇನೆ ಮತ್ತು ಅನೇಕ ಅಸುರರ ವಿರುದ್ಧ ಭಯಾನಕ ಯುದ್ಧವನ್ನ ಮಾಡಿ ಎಲ್ಲ ರಾಕ್ಷಸರನ್ನ ನಾಶ ಮಾಡ್ತಾಳೆ. ಆಗ ಆ ಯುದ್ಧ ಭೂಮಿ ಗಾಢ ಅಂಧಕಾರ, ರಕ್ತಪಾತ, ಅಶಾಂತಿಯಿಂದ ತುಂಬಿರುತ್ತೆ. ದುಷ್ಟ ಶಕ್ತಿಗಳ ಸಂಹಾರವಾದರೂ ಕೂಡ ಜಗತ್ತು ಇನ್ನೂ ಅಪೂರ್ಣವಾಗಿ ಇರುತ್ತೆ. ಆಗ ಸರಿಯಾದ ಸೃಷ್ಟಿ ಆಗಿರಲಿಲ್ಲ, ಬ್ರಹ್ಮಾಂಡ ರಚನೆ ಆಗಿರಲಿಲ್ಲ. ಆಗ ಚಂದ್ರಘಂಟ ದೇವಿಯು ಇನ್ನೂ ಒಂದು ಹಂತ ಮೇಲೆ ಇರ್ತಾಳೆ, ಅದೇ ಅನಾಹತ ಚಕ್ರ. ಆಗ ಆ ತಾಯಿಯು ತನ್ನ ದಿವ್ಯ ನಗುವಿನಿಂದ ಸಂಪೂರ್ಣ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡ್ತಾಳೆ. ಸೂರ್ಯ, ಚಂದ್ರ, ಗ್ರಹಗಳು, ನದಿಗಳು, ಪರ್ವತಗಳು ಮತ್ತು ಎಲ್ಲಾ ಜೀವಿಗಳನ್ನ ಸೃಷ್ಟಿ ಮಾಡ್ತಾಳೆ. ತಾಯಿಯ ಈ ಅವತಾರವೇ ಕೂಷ್ಮಾಂಡ. ಕು ಅಂದ್ರೆ ಚಿಕ್ಕ, ಉಷ್ಮ ಅಂದ್ರೆ ಉಷ್ಣತೆ, ಅಂಡ ಅಂದ್ರೆ ಭ್ರೂಣ. ತಾಯಿಯ ಆ ದಿವ್ಯ ತೇಜಸ್ಸಿನಿಂದ ಇಡೀ ಸೃಷ್ಟಿಯ ರಚನೆ ಆಗತ್ತೆ. ಇದನ್ನ ಇನ್ನು ಸರಳವಾಗಿ ಹೇಳ್ಬೇಕಂದ್ರೆ, ಒಂದು ಹೆಣ್ಣು ಪುತ್ರಿಯಾಗಿ, ಕನ್ಯೆಯಾಗಿ ಮದುವೆಯಾದ ಮೇಲೆ ಅವಳ ದಿವ್ಯ ಶಕ್ತಿಯಿಂದ ಒಂದು ಜೀವವನ್ನೇ ಸೃಷ್ಟಿ ಮಾಡ್ತಾಳೆ. ಅಂದಮೇಲೆ ಆ ಜಗಜ್ಜನನಿಯು ಶಿವನಲ್ಲಿ ಒಂದಾಗಿ ತನ್ನ ಕೂಷ್ಮಾಂಡದಿಂದ ಇಡೀ ಸೃಷ್ಟಿಯ ರಚನೆ ಮಾಡ್ತಾಳೆ, ಬ್ರಹ್ಮಾಂಡವನ್ನ ಪರಿಪೂರ್ಣವಾಗಿಸ್ತಾಳೆ, ಕೂಷ್ಮಾಂಡಿನಿ ಎಂದು ಪ್ರಸಿದ್ಧಿಯಾಗ್ತಾಳೆ. ಹಾಗೆಯೇ ಆ ತಾಯಿಯೂ ಕೂಡ ಪರಿಪೂರ್ಣಳಾಗ್ತಾಳೆ. ಆ ಪರಿಪೂರ್ಣತೆಯ ತೇಜಸ್ಸು ಕೂಷ್ಮಾಂಡಿನಿಯ ಆ ಮುಖದಲ್ಲಿ ನೀವು ಕಾಣಬಹುದು. ಇದರ ಅರ್ಥ ತಾರಕಾಸುರನಿಗೆ ಜೀವದ ಭಯ ಶುರುವಾಗಿದೆ ಅಂತ. ನವರಾತ್ರಿಯ 4ನೇ ದಿನದಂದು ಕೂಷ್ಮಾಂಡಿನಿಯನ್ನ ಪೂಜಿಸಲಾಗತ್ತೆ. ತಾಯಿಯ ಆರಾಧನೆಯಿಂದ ಆರೋಗ್ಯ, ಶಕ್ತಿ, ಅಂಧಕಾರದಿಂದ ಮುಕ್ತಿ ಸಿಗತ್ತೆ. ನಿಮಗೆಲ್ಲರಿಗೂ ನವರಾತ್ರಿಯ 4ನೇ ದಿನದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ.